ಯಾವ ಕಾಲದ ಗಾಡಿ ಅಂದರೆ ನೀವು ಹ್ಯಾಂಡಲ್ ಲಾಕ್ ಮಾಡೋಕ್ಕೆ ಈ ಥರ ಪ್ಯಾಡ್ ಲಾಕ್ ಯೂಸ್ ಮಾಡಬೇಕಾಗಿತ್ತು. ಈ ಗಾಡಿನ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷು ಹಾಗೂ ವಿಷ್ಣುವರ್ಧನ್ ಅವರು ಸ್ಕ್ರೀನಲ್ಲಿ ಹೆಂಗೆ ಓಡಿಸಿ ತೋರಿಸಿದ್ರು ಅಂದರೆ ಪ್ರತಿ ಒಬ್ರಿಗೂ ಇದನ್ನು ತಗೊಳಕ್ಕನ್ಸಿತ್ತು. ಆಮೇಲೆ ಇದು ಮೈಸೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದ್ದು. ಇಷ್ಟೊತ್ತಿಗಂತೂ ನಿಮಗೆ ಗ್ಯಾರಂಟಿ ಗೊತ್ತಾಗಿದೆ ಯಾವ ಗಾಡಿ ಅಂತ. ಆಮೇಲೆ ಇದ್ರ ಕೀ ನೋಡಿ, ಇದು ಅಯ್ಯೋ ಫುಲ್ ರೌಂಡು, ಇಲ್ಲೊಂದು ಸ್ವಲ್ಪ ಏನೋ ಡಿಸೈನ್ ಇದೆ, ಅಲ್ಲೊಂದು ಬಾಲ್ ಏನೋ ಇರುತ್ತಂತೆ, ಅದು ಹೋಗಿ ಗಾಡಿ ಇಗ್ನಿಷನ್ ಆನ್ ಮಾಡೋದು. ಈಗ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸಿದ್ಮೇಲಂತೂ ನಿಮಗೆ 100% ಇದು ಯಾವುದು ಅಂತ ಗೊತ್ತಾಗಿರುತ್ತೆ. ಇದೇ ನೋಡಿ ಸುಂದರವಾದ SD-D250 ಕ್ಲಾಸಿಕ್. ಇದಕ್ಕೆ 42 ವರ್ಷ ವಯಸ್ಸಾಗಿದೆ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಯಾರ ಗಾಡಿ ನಿಮಗಂತೂ ಗೊತ್ತೇ ಗೊತ್ತು. ಇದು ವೀಲ್ಸ್ ಆಫ್ ನಮ್ಮ ಊರು ಎಪಿಸೋಡ್ ಆ್ಯಂಡ್ ದ ಓನರ್ ಈಸ್ ನಿಖಿತ್. ಈ ಗಾಡಿನ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ, ಏನೇನು ವರ್ಕ್ಸ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ, ಬನ್ನಿ. ಇವತ್ತಿನ ಬೈಕ್ಗಳಲ್ಲಿ ABS, ಟ್ರ್ಯಾಕ್ಷನ್ ಕಂಟ್ರೋಲು, ಆ ಎಲೆಕ್ಟ್ರಾನಿಕ್ಸು, ಅದು ಇದು ಫ್ಯೂಯಲ್ ಇಂಜೆಕ್ಷನ್ನು, ಇದರಲ್ಲಂತೂ ಏನೂ ಇಲ್ಲ. ನೋ ನಾನ್ಸೆನ್ಸ್, ಪ್ಯೂರ್ ರೈಡಬಲ್ ಜಾಯ್ ಅಂತ ಒಂದು ಇಂಜಿನಿಯರ್. ಇದು 248cc ಟು ಬಿ ಪ್ರಿಸೈಸ್, 2 ಸ್ಟ್ರೋಕ್ ಎಂಜಿನ್ನು, ಸಿಂಗಲ್ ಸಿಲಿಂಡ್ರು ವಿತ್ ಟ್ವಿನ್ ಎಕ್ಸಾಸ್ಟ್. ಆ ಟ್ವಿನ್ ಎಕ್ಸಾಸ್ಟಲ್ಲಿ ಆ ವೈಟ್ ಸ್ಮೋಕ್ ಬಂದರೆ ಆಹಾ ನೋಡೋಕ್ಕೆ ಖುಷಿ. ಅದಾದಮೇಲೆ 13 BHP ಮ್ಯಾಕ್ಸಿಮಮ್ ಪುಷ್ ಮಾಡುತ್ತೆ ಗಾಡಿಯಿಂದ. ಲೈಟ್ ಇದೆ, ಅಬೌಟ್ 135 kg. ಸೊ ಓಡಿಸೋಕ್ಕೆ ಸೂಪರ್ ಆಗಿದೆ ಗಾಡಿ. ತುಂಬ ಖುಷಿಯಾದ ವಿಷಯ ಏನು ಅಂದರೆ ಈ ಗಾಡಿ ಮ್ಯಾನುಫ್ಯಾಕ್ಚರ್ ಆಗ್ತಿದ್ದಿದೆ ನಮ್ಮ ಮೈಸೂರಲ್ಲಿ. ಇದು ಹೆಮ್ಮೆಯ ವಿಷಯ. ಇದು ಚೆಕೋಸ್ಲೋವಾಕಿಯನ್ ಕಂಪನಿ ಆ್ಯಕ್ಚುಲಿ, ಜಾವಾ ಮತ್ತು SD. ಇದು ಇಂಡಿಯಾಗೆ ಬಂದಾಗ ಐಡಿಯಲ್ ಜಾವಾ SD ಅಂತ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ರು ಮೈಸೂರಲ್ಲಿ. ಸೊ ಪ್ರತಿಯೊಂದು ಗಾಡಿ ಇಡೀ ದೇಶದಲ್ಲಿ ನೀವು ಎಲ್ಲೇ ನೋಡಿದ್ರು ನಿಮಗೆ ಗೊತ್ತೋದು ಮೈಸೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಗಾಡಿ ಏನಾರು ಹಾಳಾದರೆ ಈಗ ಸ್ಪೇರ್ ಸಿಗುತ್ತಾ? ಆ್ಯಕ್ಚುಲಿ ಆ ಮೈಸೂರಲ್ಲಿ ಫ್ಯಾಕ್ಟ್ರಿ ಇತ್ತಲ್ಲ, ಅದು ಈಗಷ್ಟೇ ಕ್ಲೋಸ್ ಮಾಡಿ ಅಲ್ಲೇನೋ ಅಪಾರ್ಟ್ಮೆಂಟ್ ಬಂದಿದೆ ಈಗ. ಅಲ್ಲಿ ಎಷ್ಟೆಷ್ಟು ಗಟ್ಟಲೆ ಪಾರ್ಟ್ಸ್ ಇತ್ತು ಅಂದರೆ ಅದನ್ನೆಲ್ಲ ಸ್ಕ್ರ್ಯಾಪ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಪೀಪಲ್ ಲೈಕ್ ನಿಖಿತ್ ಫೈಂಡ್ ವೇಸ್ ಟು ರಿಸ್ಟೋರ್ ಆ್ಯಂಡ್ ರೈಡ್ ದಿಸ್, ವಿಚ್ ಇಸ್ ರಿಯಲಿ ಅಪ್ರಿಷಿಯಬಲ್. ಮಜವಾದ ವಿಷಯ ಏನು ಅಂದರೆ ಈ ಗಾಡಿನೂ, ಈ ನಂಬರ್ ಇದೆಯಲ್ಲ, ಫಸ್ಟು ರಿಜಿಸ್ಟರ್ ಆಗಿದ್ದು ಮೈಸೂರಲ್ಲೇ. ಈಗ ಟೆಕ್ನಿಕಲ್ ಡೀಟೇಲ್ಸಿಗೆ ಸ್ವಲ್ಪ ಹೋಗೋಣ. ಟೆಲಿಸ್ಕೋಪಿಕ್ ಫೋರ್ಕ್ ಬರುತ್ತೆ ಫ್ರಂಟು. ಬೆಸ್ಟ್ ಪಾರ್ಟ್ ಏನಂದರೆ ಇದೆಷ್ಟು ನೀಟಾಗಿ ಇಂಟಿಗ್ರೇಟ್ ಆಗಿದೆ ನೋಡಿ ಹೆಡ್ಲೈಟ್ ಯೂನಿಟ್ಟಿಗೆ. ಆ್ಯಂಡ್ ಈ ಡಿಸೈನು ಒಂದು ಲಿಮಿಟೆಡ್ ಟೈಮಿಗೆ ಮಾತ್ರ ಬರ್ತಿದ್ದು, ಆಮೇಲೆ ಬಂದಿದ್ದೆಲ್ಲ ಹೆಡ್ಲೈಟ್ ಸಪ್ರೇಟಾಗಿ ಬರ್ತಿತ್ತು. ಬೆಸ್ಟ್ ಪಾರ್ಟ್ ಅಂದರೆ ಇದರ ಹ್ಯಾಂಡಲ್ ಬಾರ್ಸ್, ನೋ ಎಕ್ಸ್ಟ್ರಾ ಕಂಟ್ರೋಲ್ಸ್. ನಾನು ತೋರಿಸಿದ್ನಲ್ಲ, ಕೀ ಇನ್ಸರ್ಟ್ ಮಾಡೋ ಜಾಗದಲ್ಲೇ 4 ಸ್ಟೆಪ್ಸ್ ಇದೆ. 1 ಇಗ್ನಿಷನ್ ಆನ್ ಮಾಡೋಕ್ಕೆ, 2 3 ಹೆಡ್ಲೈಟ್ ಆನ್ ಮಾಡೋಕ್ಕೆ, 4 ಟೇಲ್ ಲ್ಯಾಂಪ್ ಆನ್ ಮಾಡೋಕ್ಕೆ. ಇಂಡಿಕೇಟರ್ ಕಂಟ್ರೋಲ್ಸ್ ಕೇಳ್ತೀರಾ, ಇದರಲ್ಲಿ ಇಂಡಿಕೇಟ್ರೇ ಬರಲ್ಲ. ಆ ಎರಲ್ಲಿ ಇಂಡಿಕೇಟರ್ ಕಂಪಲ್ಸರಿ ಇರಲಿಲ್ಲ. ಹಾರ್ನ್ ಇದೆ, ಒಂದು ಹೈ ಬೀಮ್ ಲೋ ಬೀಮ್ ಒಂದು ಸ್ವಿಚ್ ಇದೆ. ಮಿರರ್ಸು ಮ್ಯಾಂಡೇಟ್ರಿ ಇರಲಿಲ್ಲ ಆ ಟೈಮಲ್ಲಿ. ಆ್ಯಂಡ್ ಹ್ಯಾಂಡಲ್ ಬಾರ್ ಕ್ಲೀನ್ ಕ್ರೋಮ್ ಫಿನಿಶ್ ಅಷ್ಟೇ, ನೋ ಎಕ್ಸ್ಟ್ರಾ ನಾನ್ಸೆನ್ಸ್. ಇಲ್ಲ SD ಪ್ಲೇಟ್ ಬರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ ಹ್ಯಾಸ್ ಆಲ್ 3D ಟೆಕ್ಸ್, ಲಾಟ್ ಆಫ್ ಕ್ರೋಮ್ ಆ್ಯಂಡ್ ಬ್ಲ್ಯಾಕ್ ಎಲಿಮೆಂಟ್ಸ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಪಿನ್ ಸ್ಟ್ರೈಪ್ಸ್ ಎಲ್ಲ ನೋಡ್ತಿರಲ್ಲ, ದಿಸ್ ಈಸ್ ಮೇಡ್ ಬೈ ಹ್ಯಾಂಡ್ ಆ ಟೈಮಲ್ಲೂ. ಆಮೇಲೆ ಈಗ ರಿಸ್ಟೋರ್ ಮಾಡಿರೋದು ಬೈ ಹ್ಯಾಂಡ್. ಮುಂದೆ ಹಿಂದೆ 2 16-inch ವೀಲ್ಸ್ ಬರುತ್ತೆ. ಆ್ಯಂಡ್ ಇದಂತೂ ಸೈಲೆನ್ಸರ್ ಬಗ್ಗೆ ಆಲ್ರೆಡಿ ಮಾತಾಡಾಗಿದೆ. ಇಟ್ಸ್ ಅ ವೆರಿ ಕ್ಲೀನ್ ಲುಕಿಂಗ್ ಮೋಟರ್ ಸೈಕಲ್. ಇದನ್ನ ಇವಾಗ ಓಡಿಸಿ ಹೇಗಿದೆ ಮಜವಾಗಿ ಅಂತ ಹೇಳೋಕ್ಕಿಂತ ಮುಂಚೆ ಲೆಟ್ ಮಿ ಕಾಲ್ ದಿ ಓನರ್. ಈಗ ಟೈಮ್ ಟು ಮೀಟ್ ದಿ ಓನರ್. ಯಾರು? ದ ಗ್ರೇಟ್ ನಿಖಿತ್. ಪ್ಲೀಸ್ welcome back to the show. Thank you so much for having me on the show. As always, it's a pleasure. And beautiful motorcycle. Thank you so much once again. Thanks for maintaining it so well and lending us. Yes. Yeah. So I have a few questions. First one, I want to know how you acquired this. Where did you buy it from? So how I acquired this is I found an ad on OLX. Okay. Back in 2017. Mm-hmm. And it was a college guy who found it hard to maintain this and said he wanted to give it away. So this belonged to his uncle. Mm-hmm. And
like you had mentioned earlier, the bike was registered in Mysore, Okay. and for a very long period of time, his uncle used it in Mysore, Shimoga, and all. And then finally, it came to him, Okay. and then he bought it when he came from Shimoga to Bangalore. Bangalore. And yeah, He that's was how it riding it. This was maintained, or was it like see, a barn based find? on whatever his financial, pocket was, he maintained it. So it was Because running. it was running. He Nice. was Nice. at that time he was just getting into a job. Okay. So he just finished college, and whatever he could do, he did a justice to it at that time. Nice. Nice of him to keep this running, even though he was still studying. Yes, yes. Because I know it's expensive. So I won't ask you how much you paid for it. Oh, Can no, I? no, no, no. I'll tell you one more thing. In fact, after he sold it to me, about 6 months later, he came back to me asking me, "Can you please give it back?" And I said, "No, I cannot do that." I've seen a lot of people go through this. One of my close friend had one, his father's. They sold it off. Hmm. And I know, I'm pretty sure he'll watch this video and recognize it is him that I'm Yeah, yeah, talking yeah. about. The seller's dilemma, Yes, like he was still a very young, school going kid, I guess. Yeah. His dad sold it off and he felt very bad that it happened. He tried finding it and he still attends the Java SD, that event that happens every year. To find and locate that No, vehicle. just he loves the bike so much that he goes there Oh, my God. every year without missing it. Without missing. Yeah. And I was just going to ask you another question. Okay. After you bought it, how difficult was it to source parts for this? In truth, yes, it was slightly a Hmm. bit difficult to source parts, because mainly these kind of vehicles, it depends on the mechanic that you give it. So if it is a very experienced and age-old mechanic, they'll know how to keep this up and running and will maintain it. Hmm. Now, if you're a newbie and you don't know where to give it, then you're going to find it very tough to keep this vehicle running. So there are still second, third generation mechanics who can fix this to the best of their abilities. Yes, yes, yes. And I So know it's really hard to find 2T oil also nowadays. How are you managing that? 2T oil is available. You Huh? get it in petrol bunks, Ah, and you also get it on Amazon. or that Amazon, I think you'll get everything. Everything and anything. Yes. Nice. So, if you want such motorcycles for your shoots or for your wedding entry or for some movie set where you want to create that vibe, you just have to head over to Mad Mad About about Retro retro Stuff. stuff. DM us, Yes. and we will definitely get back to you. Yeah. And not just motorcycles. There are things like cameras, televisions, Television sets, radio gramophones, sets, gramophones. cameras, Yeah. And a boom lot boxes, more. Yeah. and lots more. ವೀಲ್ಸ್ ಆಫ್ ನಮ್ಮ ಊರು ವಿಡಿಯೋ ಇಷ್ಟು ಬರೇ ನೋಡೋದಕ್ಕೆ ಧನ್ಯವಾದ. ದಯವಿಟ್ಟು ಫಾಲೋ ಮಾಡಿ. ಇನ್ನೂ ಒಳ್ಳೆ ಗಾಡಿಗಳು ತಗೊಂಡು ಬರ್ತೀವಿ ನಾವು. ಸೂಪರ್ ಮ್ಯಾನ್, ದಟ್ ವಾಸ್ ಗುಡ್. ಸೊ ಇಂಥದ್ದೇ ಗಾಡಿಗಳು ತಗೊಂಬರ್ತೀವಿ, ಫೀಚರ್ ಮಾಡ್ತೀವಿ. ವೀಲ್ಸ್ ಆಫ್ ನಮ್ಮ ಊರು. ಸೊ ನಿಮ್ಮ ಹತ್ರ ಯಾವ್ದಾದ್ರು ಇಂಥ ಎಕ್ಸ್ಕ್ಲೂಸಿವ್ ಗಾಡಿ ರಿಸ್ಟೋರ್ ಆಗಿರೋದು ಅಥವಾ ಕ್ಲಾಸಿಕ್ಸ್ ಇದ್ರೆ ಕೆಳಗಡೆ DM ಮಾಡಿ. ಬರೀ ಕ್ಲಾಸಿಕ್ಸ್ ಅಲ್ಲ, ಮಜವಾದ ಬೇರೆ ಯಾವ್ದಾದ್ರು ಗಾಡಿ ಇದ್ರೂ ನಡೆಯುತ್ತೆ.